ಇನ್ನು ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಸೂಪರ್ ಬ್ರೇಕಿಂಗ್. ಪ್ರಭಾ ಮಲ್ಲಿಕಾರ್ಜುನ್ ಗೆಲುವನ್ನ ದಾಖಲಿಸಿದ್ದಾರೆ. ಶ್ಯಾಮನೂರು ಶಿವಶಂಕರಪ್ಪನವರ ಸೊಸೆ ಸಚಿವ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿನ ಮುಖೇನವಾಗಿ ಕಾಂಗ್ರೆಸ್ 2 ದಶಕಗಳ ಬಳಿಕ ಕ್ಷೇತ್ರವನ್ನ ಮರುವಶ ಮಾಡಿಕೊಂಡಿದೆ. ಸತತವಾಗಿ ಗೆದ್ಕೊಂಡ್ ಬರ್ತಾ ಇದ್ದಂತಹ GM ಸಿದ್ದೇಶ್ವರ್ ಅವರ ಕುಟುಂಬಕ್ಕೆ ಇದೊಂದು ಆಘಾತ. ವಯಸ್ಸಿನ ಕಾರಣನೋ ಅನಾರೋಗ್ಯ ಸಮಸ್ಯೆನೋ ಈ ಬಾರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಅವ್ರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಾಗಿತ್ತು. ಇಬ್ರು ನೆಂಟ್ರಿಗೆಲ್ಲ ಸಮಸ್ಯೆ ಆಗಿತ್ತು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಬೀಗರು ಕ್ಷೇತ್ರ ತುಂಬಾ ಸಾವಿರಾರು ಜನ ಇವರು ನೆಂಟ್ರಸ್ತರು. ಇವರು ಹೋಗಿ ಅವ್ರ ಮನೇಲಿ ಕೂರೋದು, ಅವರು ಬಂದು ಇವ್ರ ಮನೇಲಿ ಕೂರೋದು. ಹಂಗಾಗಿ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ನೆಂಟರುಗಳಿದ್ರು. ಇದನ್ನ ಬಹಳ ಸಂದರ್ಭದಲ್ಲಿ ಅದ್ರ ಜೊತೆಗೆ ವಿನಯ್ ಅವರ ಫ್ಯಾಕ್ಟರ್ ಏನ್ ವರ್ಕೌಟ್ ಆಗಿದೆ ಅನ್ನೋದು ನಾವು ನೋಡ್ಬೇಕಿದೆ. ಹಾಗೇನಾದ್ರು ಆಗಿದ್ದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಕಷ್ಟ ಆಗ್ತಿತ್ತು. ಟ್ರಾನ್ಸ್ಫರ್ ಆಗಿಲ್ಲ. ಬಹುಶಃ ಮೊಮೆಂಟಮ್ ತಗೊಳ್ಳೋದಕ್ಕೂ ಕೂಡ ಫೇಲ್ ಆಗಿದ್ದಾರೆ. ತುಂಬಾ ಡಿಲೇ ಆಗಿ ಅವ್ರ ಕಾರ್ಯತಂತ್ರ ಮಾಡಿದ್ರು ಅನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಅವ್ರನ್ನ ಕರೆಸಿ ಮಾತಾಡ್ಸಿದ್ರು. ಇನ್ಫ್ಯಾಕ್ಟ್ ಕುರುಬ ಸಮುದಾಯದ ಶ್ರೀಗಳನ್ನು ಕೂಡ ಅವ್ರು ಕರೆದು ಮಾತಾಡ್ಸಿದ್ರು. ಎಲ್ಲ ಒಂದ್ ಕಡೆಗೆ ಸಿದ್ದರಾಮಯ್ಯನವ್ರ ಫ್ಯಾಕ್ಟರ್ ತಕ್ಕ ಮಟ್ಟಿಗೆ ಹೆಲ್ಪ್ ಆಗಿರ್ಬೋದು. ಬಟ್ ಅಗೇನ್ ಪೊಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡೋದಾದ್ರೆ ನೀವು ಹೇಳಲೇಬೇಕು. ರಾಜಕೀಯ ಮರುಜನ್ಮ, ಯಾರ್ಯಾರಿಗೆ ರಾಜಕೀಯ ಮರುಜನ್ಮ, ಮೂವರಿಗೆ ರಾಜಕೀಯ ಮರುಜನ್ಮ. ವಿ ಸೋಮಣ್ಣ, ಡಾಕ್ಟರ್ ಕೆ ಸುಧಾಕರ್, ಜಗದೀಶ್ ಶೆಟ್ಟರ್, ಇವರು ಮೂವರಿಗಳಿಗೂ ಕೂಡ ಇದು ರಾಜಕೀಯ ಪುನರ್ಜನ್ಮ. ಇದರ ಜೊತೆಗೇನೆ ಗೋವಿಂದ ಕಾರಜೋಳ ಅವರಿಗೂ ರಾಜಕೀಯ ಪುನರ್ಜನ್ಮನೆ. 3 ಅಲ್ಲ 4 ಮಂದಿಗೆ. ಯಾಕಂತಾರೆ ಕಳೆದ ಬಾರಿ ಅವರು ಇವರೆಲ್ಲ ಮುಖ್ಯಮಂತ್ರಿಗಳ ಕಾರ್ಯನಿರ್ವಹಿಸಿದಂತವ್ರು, ಸಚಿವರುಗಳ ಕಾರ್ಯನಿರ್ವಹಿಸಿದಂತವ್ರು. ಹಾಗಾಗಿ ಈ ಬಾರಿನೂ ಏನಾದ್ರು ಸೋಲೋ ಆಗ್ಬಿಟ್ಟಿದ್ರೆ ಇವ್ರದ್ದು ಒಂದು ಹಂತದ ಮಟ್ಟಿಗೆ ಕೆಲವು ವರ್ಷಗಳ ತನಕ ಇವ್ರ ರಾಜಕೀಯ ಭವಿಷ್ಯ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಇರ್ತಿತ್ತು. ಬಟ್ ಈಗ ಡಾಕ್ಟರ್ ಕೆ ಸುಧಾಕರ್, ಗೋವಿಂದ ಕಾರಜೋಳ, ಅದಾದ ನಂತರದಲ್ಲಿ ಸೋಮಣ್ಣ, ವಿ ಸೋಮಣ್ಣ, ಇವ್ರುಗಳೆಲ್ಲರಿಗೂ ಕೂಡ ವಿಶ್ವೇಶ್ವರ ಹೆಗಡೆ ಸ್ಪೀಕರ್ ಆಗಿದ್ದಂತವ್ರು. ಆನಂತರ ಅವ್ರದ್ದು ಅಷ್ಟೇ ಈ ವಯಸ್ಸಿನ ಫ್ಯಾಕ್ಟರ್ ಕೂಡ ಇತ್ತು. ಈ ಸಲ ಅವ್ರು ಏನಾದ್ರು ಗೆದ್ದಿಲ್ಲ ಅಂದ್ರೆ ಅವರು ಚುನಾವಣಾ ರಾಜಕೀಯದಿಂದ ಹಿಂಸರಿಬೇಕಾಗ್ತಾ ಇತ್ತು. ಬಟ್ ಈ ಬಾರಿ ಅವರಿಗೂ ಕೂಡ ಬಹಳ ಅನುಕೂಲ ಆಯ್ತು ಈ ಗೆಲುವಿನ ಮುಖೇನವಾಗಿ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆಮೇಲೆ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ಅಷ್ಟೇ. ಯಾಕಂತಾದ್ರೆ ಕಾಂಗ್ರೆಸ್ಸಿಗೆ ಹೋಗಿ ಅದಾದ ನಂತರ ಮತ್ತೆ ಧಾರವಾಡ ಬೇಕು ಅಂತ ಇಲ್ಲಿ ಬಂದು ಧಾರವಾಡ ಕೊಡದಿತ್ತಿ ಬೆಳಗಾವಿ ಕಳಿಸಿ ಬೀಗರು ಟಿಕೆಟ್ ತಪ್ಪಿಸಿ ಇವ್ರಿಗೆ ಕೊಟ್ಟು ದೊಡ್ಡ ನಿಟ್ಟುಸಿರು ಬಿಟ್ಟರು ಜಗದೀಶ್ ಶೆಟ್ಟರ್ನ ತಪ್ಪಾಗಲ್ಲ. ಯಾಕೆಂದ್ರೆ ಅಫ್ಕೋರ್ಸ್ ಸಾಕಷ್ಟು ಹೈಡ್ರಾಮಾ ಇತ್ತು, ಪೊಲಿಟಿಕಲ್ ಹೈಡ್ರಾಮಾ ಇತ್ತು. ಯಾಕಂದ್ರೆ ಕಾಂಗ್ರೆಸ್ಗೆ ಹೋಗಿ MLC ಆಗಿ ಮತ್ತೆ ವಾಪಸ್ ಬಂದು ಹಾವೇರಿ ಬೇಕು ಅಂತೇಳಿ, ಇಲ್ಲ ಆಗಲ್ಲ ನೀವು ಬೆಳಗಾವಿಗೆ ಹೋಗಿ ಅಂತೇಳಿ ಅಲ್ಲಿ ಕೊನೆಗೂ ಕೂಡ ಗೆದ್ರು. ಅಫ್ಕೋರ್ಸ್ ಕ್ಯಾಂಪೇನಲ್ಲಿ ಬೆಳಗಾವಿ ಮೊದಲಿಂದಲೂ ಕೂಡ ರಾಷ್ಟ್ರೀಯವಾದಕ್ಕೆ ಮಣೆ ಹಾಕೊಂಡು ಆಫ್ ಲೇಟ್ ಬಿಜೆಪಿಗೆ ತುಂಬ ಚೆನ್ನಾಗಿದೆ. ಬಟ್ ಇರುವಂಥ ವಿಚಾರ ಅಂದರೆ ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟನ್ನೇ ಇಳಿಸುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಅಫ್ಕೋರ್ಸ್ ಈಗ ಕಾಂಗ್ರೆಸ್ನವರು ತಂತ್ರ ಅದನ್ನು ಯಾವ ರೀತಿ ಬೇಕಾದ್ರೂ ಹೇಳ್ಬೋದು. ಮಂತ್ರಿ ಮಕ್ಕಳಿಗೆ ಕೊಟ್ಟಿರುವಂಥದ್ದು ಪ್ಲಸ್ಸು ಹೌದು ಕೂಡ ಮೈನಸ್ ಹೌದು ಕೂಡ. ಈಗ ಪಕ್ಕ ಚಿಕ್ಕೋಡಿ ಕ್ಲಿಕ್ ಆಗಿದೆ, ಇಲ್ಲಿ ಯಾಕೆ ಕ್ಲಿಕ್ ಆಗಿಲ್ಲ ಅಂತ ಕೇಳಿದ್ರೆ ದೊಡ್ಡ ಪ್ರಶ್ನೆ, ಮತ್ತೆ ಕಷ್ಟ ಆಗುತ್ತೆ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅಲ್ಲಿನ ಪೊಲಿಟಿಕಲ್ ಹಿಸ್ಟ್ರಿಯನ್ನು ನೋಡಿ ಕೊಟ್ಟಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ನಿಖೇತ್ ಏನು ಹೇಳ್ತೀರಿ? ಅಲ್ಲ, ನೀವು ಬೆಳಗಾವಿ ನೋಡಿದ್ರೆ ಕಳೆದ ಬಾರಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮಟ್ಟದ ಒಂದು ಮುನ್ನಡೆ ಸಿಕ್ಕಿತ್ತು. ನಿಮ್ಗೆ ಗೊತ್ತಿರಬಹುದು, ಇವರು ಅಂಗಡಿಯವರು ತೀರ್ಕೊಂಡಾಗ ಜಾರಕಿಹೊಳಿ ಅವರು ಕೇವಲ 5,000 ಡಿಫರೆನ್ಸ್ ಬೈ ಎಲೆಕ್ಷನ್ ಅಲ್ಲಿ ಕೇವಲ 5,000 ಡಿಫರೆನ್ಸ್ ಅಲ್ಲಿ ಜಾರಕಿಹೊಳಿ ಅವರು ಸೋತ್ರ ಹೊತ್ತು. ಬಹುಶಃ ಜಾರಕಿಹೊಳಿ ಅವರಿಗೆ ಸಿಕ್ಕಂತ ಅಷ್ಟು ಮತಗಳು ಅದು ಸಾಮಾನ್ಯವಾದ ಮತಗಳಲ್ಲ, ಕಾಂಗ್ರೆಸ್ಸಿನ ಪರವಾಗಿದ್ದಂಥ ಮತಗಳು. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಮೃಣಾಲ್ ಅವರು ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು, ಈ ಹೋರಾಟದ ಕಿಚ್ಚನ್ನು ಕೂಡ ಕೈ ಬಿಡಬಾರ್ದು. ಅವ್ರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ಯುವಕರಿದ್ದಾರೆ, ಇನ್ನೂ ಕೂಡ ಮುಂದೆ ಅವಕಾಶಗಳಿದ್ದಾವೆ. ಅದೇ ಉತ್ಸಾಹದಿಂದ ಅವ್ರು ಮುಂದುವರಿಬೇಕು ಅಂತ ನಾನು ಭಾವಿಸ್ತೀನಿ. ಸೊ ಪಕ್ಕದಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಕೂಡ ಒಬ್ಬ ಯುವತಿಗೆ ಕೊಟ್ಟಂತೆ ಇವತ್ತು ಜಾರಕಿಹೊಳಿಯವರ ಒಂದು ಮಗಳ ಗೆಲುವನ್ನು ನಾವು ನೋಡ್ತಾ ಇದ್ದೇವೆ. ಒಬ್ಬ ಯುವಕರಿಗೆ ಸ್ಫೂರ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಯುವಕರಿಗೆ ಈ ಬಾರಿ ಡಿ ಕೆ ಶಿವಕುಮಾರ್